ಅದೃಷ್ಟ ಅಂದ್ರೇನು, ದುರದೃಷ್ಟ ಅಂದ್ರೇನು, ಯಾರು ಇದನ್ನ ನಿರ್ಧಾರ ಮಾಡೋದು? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಒಂದು ಅದ್ಭುತ ಕಥೆಯೊಳಗೆ ಹೋಗೋಣ. ಇದು ಬರೀ ಒಂದು ಕಥೆ ಅಷ್ಟೇ ಅಲ್ಲ, ಇದು ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬಲ್ಲ ಒಂದು ಅದ್ಭುತ ಜ್ಞಾನ. ನೋಡಿ, ಏನೇ ಆಗ್ತಾ ಇದೆಯೋ, ಮುಂದೆ ಏನೇ ಆಗ್ಲಿದೆಯೋ ಅದೆಲ್ಲ ಒಳ್ಳೇದಕ್ಕೆ. ಇದನ್ನ ಸುಮ್ಮನೆ ಸಮಾಧಾನ ಮಾಡ್ಕೊಳ್ಳೋಕೆ ಹೇಳೋ ಮಾತಂತ ಅನ್ಕೋಬೇಡಿ. ಇದು ಒಂದು ದಿವ್ಯ ದೃಷ್ಟಿಕೋನ. ನಾವು ಈ ಇಡೀ ಕಥೆಯನ್ನ ಇದೇ ದೃಷ್ಟಿಕೋನದಿಂದ ನೋಡಬೇಕು. ಇದೇ ತತ್ವ ನಮ್ಮ ಈ ಇಡೀ ವಿಶ್ಲೇಷಣೆಗೆ ದಾರಿದೀಪ. ಸರಿ, ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ಚಿತ್ರವನ್ನ ಕಲ್ಪನೆ ಮಾಡಿಕೊಳ್ಳಿ. ಒಂದು ಹಳ್ಳಿ, ತುಂಬಾನೇ ಶಾಂತವಾಗಿದೆ, ಯಾವುದೇ ಗದ್ದಲವಿಲ್ಲ. ಅಲ್ಲಿ ಒಬ್ಬ ರೈತ ಇದ್ದಾನೆ, ತುಂಬಾನೇ ಸರಳ ವ್ಯಕ್ತಿ. ಅವನಿಗೆ ದೊಡ್ಡ ಆಸೆ ಆಕಾಂಕ್ಷೆಗಳೇನೂ ಇಲ್ಲ. ಅವನಿಗಿರೋ ಒಂದೇ ಒಂದು ಆಸ್ತಿ, ಅವನ ಪ್ರಪಂಚ, ಅವನ ಹೆಮ್ಮೆ ಎಲ್ಲವೂ ಆಗಿದ್ದು ಒಂದೇ ಒಂದು ಕುದುರೆ. ಆದರೆ ಒಂದು ದಿನ ಏನಾಯ್ತು ಗೊತ್ತಾ? ಇದ್ದಕ್ಕಿದ್ದ ಹಾಗೆ ಅವನ ಆಧಾರವೇ ಕುಸಿದುಬಿಟ್ಟು ಆ ಕುದುರೆ, ಅವನ ಹೆಮ್ಮೆಯ ಕುದುರೆ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿಬಿಟ್ಟಿದೆ. ಯೋಚನೆ ಮಾಡಿ, ಅವನ ಜೀವನಕ್ಕೆ ಆಧಾರವಾಗಿದ್ದ, ಅವನ ಸಂಗಾತಿಯಂತಿದ್ದ ಕುದುರೆ ಇಲ್ಲ ಅಂದಾಗ ಅವನ ಮನಸ್ಥಿತಿ ಹೇಗಾಗಿರಬೇಕು? ಇಲ್ಲಿಂದನೇ ಕಥೆಯ ಅಸಲಿ ಮಜಾ ಶುರುವಾಗೋದು. ನೋಡಿ, ಊರಿನವರೆಲ್ಲ ಬಂದು ಅಯ್ಯಯ್ಯೋ ನಿನ್ನ ಕುದುರೆ ಹೋಯ್ತಲ್ಲ, ಎಂಥ ಕೆಟ್ಟದಾಯ್ತು ಅಂತ ಮರುಗುತ್ತಿಲ್ಲಾರೆ. ಆದರೆ ರೈತ ಮಾತ್ರ ತುಂಬಾನೇ ಶಾಂತವಾಗಿ ಹೌದಾ ಸರಿ ಬಿಡಿ ಅಂತಾನೆ. ಇದೇ ನೋಡಿ, ಹೊರಗಡೆ ನಡೆಯೋ ಘಟನೆಗೂ ನಮ್ಮ ಒಳಗಿನ ಸ್ಥಿತಿಗೂ ಇರೋ ವ್ಯತ್ಯಾಸ. ಸರಿ, ಎಲ್ಲ ಮುಗೀತು. ಜೀವನ ಇಷ್ಟೇ ಅನ್ಕೊಂಡಿದ್ದ ರೈತನಿಗೆ ವಿಧಿ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಟು ಹೋದ ಆ ಕುದುರೆ ಇದೆಯಲ್ಲ, ಅದು ವಾಪಸ್ ಬಂತು. ಅಷ್ಟೇ ಅಲ್ಲ, ಬರುವಾಗ ಜೊತೆಗೆ 4 ಕಾಡು ಕುದುರೆಗಳನ್ನು ಕರ್ಕೊಂಡು ಬಂದಿದೆ. ಇದು ಬರೀ ಲಾಭ ಅಲ್ಲ, ಇದು ಅನಿರೀಕ್ಷಿತವಾಗಿ ಬಂದ ಅದೃಷ್ಟದ ಮಹಾಪೂರವೇ ಸರಿ. ಈಗ ಊರಿನವರ ಮಾತು ಪೂರ್ತಿ ಚೇಂಜ್. ನಿನ್ನೆ ಅಯ್ಯೋ ಪಾಪ ಅಂದವರೆಲ್ಲ ಇವತ್ತು ವಾ ಎಂಥ ಅದೃಷ್ಟವಂತ ನೀನು ಅಂತ ಹೊಗಳಕ್ಕೆ ಶುರು ಮಾಡಿದ್ರು. ಆದರೆ ಆ ರೈತನನ್ನೊಮ್ಮೆ ಗಮನಿಸಿ, ಅವನ ಮುಖದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಖುಷಿಯೂ ಇಲ್ಲ, ದುಃಖವೂ ಇಲ್ಲ. ಅವನ ಮನಸ್ಸು ಮಾತ್ರ ಸ್ಥಿರವಾಗಿತ್ತು, ಅಚಲವಾಗಿತ್ತು. ಆದರೆ ಕತೆ ಇಲ್ಲಿಗೆ ಮುಗಿದಿಲ್ಲ. ವಿಧಿಯ ಆಟ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿ ನಿಲ್ಲಲ್ಲ. ಅದೃಷ್ಟದ ಚಕ್ರ ಮತ್ತೊಮ್ಮೆ ತಿರುಗೋಕೆ ರೆಡಿಯಾಗಿತ್ತು. ಆದರೆ ಈ ಸಲ ಒಂದು ಎಚ್ಚರಿಕೆಯನ್ನ ಕೊಡ್ತಾ. ನೋಡಿ, ಯಾವ ಸಮೃದ್ಧಿ ಖುಷಿ ಕೊಟ್ಟಿತ್ತೋ ಅದೇ ಈಗ ಶಾಪದ ಹಾಗೆ ಬಂತು. ಆ ರೈತನ ಮಗ ಹೊಸದಾಗಿ ಬಂದ ಕಾಡು ಕುದುರೆಗಳಲ್ಲಿ ಒಂದನ್ನ ಹತ್ತಿ ಸವಾರಿ ಮಾಡೋಕೆ ಹೋಗಿ ಕೆಳಗಿಬಿದ್ಬಿಟ್ಟ. ಅಷ್ಟೇ, ಅವನ ಕಾಲು ಮುರಿದು ಹೋಯಿತು. ಆ ಸಂತೋಷದ ವಾತಾವರಣದಲ್ಲಿ ಈಗ ನೋವಿನ ಕೂಗು ಕೇಳಿಸ್ತಾ ಇತ್ತು. ಓಕೆ, ಈಗ ಕತೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇದು ತುಂಬಾನೇ ಮುಖ್ಯವಾದ ಘಟ್ಟ. ಯಾಕಂದ್ರೆ ಇಲ್ಲಿವರೆಗೆ ನಡೆದ ಪ್ರತಿಯೊಂದು ಘಟನೆಯ ಹಿಂದಿನ ನಿಜವಾದ ಅರ್ಥ ಏನು ಅಂತ ಈಗ ನಮಗೆ ಗೊತ್ತಾಗಲಿದೆ. ಇದನ್ನೇ ನಾವು ಕಾಣದ ವರದಾನ ಅಂತ ಕರೆಯೋದು. ಸರಿಯಾಗಿ ಇದೇ ಸಮಯಕ್ಕೆ ರಾಜನಿಂದ ಒಂದು ಆಜ್ಞೆ ಬರುತ್ತೆ. ದೇಶದಲ್ಲಿ ಯುದ್ಧ ಶುರುವಾಡಿದೆ, ಹಾಗಾಗಿ ಊರಲ್ಲಿರೋ ಆರೋಗ್ಯವಂತ ಯುವಕರೆಲ್ಲರೂ ಸೈನ್ಯಕ್ಕೆ ಸೇರಲೇಬೇಕು ಅಂತ. ಯೋಚನೆ ಮಾಡಿ, ಪ್ರತಿ ಮನೆಗೂ ಇದೊಂದು ಸಿಡಿಲು ಬಡದ ಹಾಗೆ ಆಗುತ್ತೆ. ಯಾಕಂದ್ರೆ ಮಕ್ಕಳನ್ನ ಯುದ್ಧಕ್ಕೆ ಕಳಿಸೋದಂದ್ರೆ ಬಹುತೇಕ ಸಾವಿಗೆ ಕಳಿಸದ ಹಾಗೆ ಅಲ್ವಾ? ಆದರೆ ಒಂದು ನಿಮಿಷ, ಆ ರೈತನ ಮಗನ ಬಗ್ಗೆ ಏನು ಕತೆ? ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿವರೆಗೂ ನಡೆದ ಘಟನೆಗಳನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಂಡು ಅದನ್ನ ಈ ರಾಜಾಜ್ಞೆ ಜೊತೆ ಸೇರಿಸಿ ನೋಡಿ. ಏನಾದರೂ ಲಿಂಕ್ ಸಿಗ್ತಾ? ಅದೇ ನೋಡಿ ವಿಧಿ ಆಟ ಅಂದರೆ. ಎಲ್ಲರೂ ಯಾವ ಮುರಿದ ಕಾಲನ್ನು ನೋಡಿ ಅಯ್ಯೋ ಕೆಟ್ಟದಾಯಿತು ಅಂದ್ಕೊಂಡಿದ್ರೋ, ಅದೇ ಮುರಿದ ಕಾಲು ಅವನ ಪ್ರಾಣ ಉಳಿಸಿತು. ಊರಿನ ಬೇರೆ ಯುವಕರೆಲ್ಲ ಯುದ್ಧಕ್ಕೆ ಹೋಗಬೇಕಾಯಿತು, ಆದರೆ ಇವನು ಮಾತ್ರ ಮನೆಯಲ್ಲಿ ಸೇಫ್ ಆಗಿದ್ದ. ನೋಡಿ, ಒಂದು ಸಣ್ಣ ಘಟನೆ ಒಂದು ಪ್ರಾಣವನ್ನೇ ಉಳಿಸ್ಬಿಡ್ತು. ಈಗ ಮತ್ತೊಮ್ಮೆ ಆ ರೈತನ ಮಾತು ನೆನಪಾಗುತ್ತೆ. ಹೌದಾ? ಆಗ್ಲಿ ಬಿಡಿ. ಈ ಸಲ ಆ ಮಾತು ಕೇಳಿದಾಗ ಅದರ ಅರ್ಥನೇ ಬೇರೆ. ಅದು ಬರೀ ಸ್ವೀಕಾರಣ ಮಾತಾಗಿರಲಿಲ್ಲ. ಅದರ ಹಿಂದೆ ವಿಧಿಯ ಆಳವಾದ ಅರಿವು, ಒಂದು ದೊಡ್ಡ ಜ್ಞಾನ ಅಡಗಿತ್ತು ಅಲ್ವಾ? ಹಾಗಾದ್ರೆ ಈ ಕಥೆಯಿಂದ ನಾವು ಎಲ್ಲಿಗೆ ಬಂದು ತಲುಪಿದ್ದೀವಿ? ನಾವು ಶುರುವಿನಲ್ಲಿ ಹೇಳಿದ್ವಲ್ಲ ಒಂದು ಮಾತು, ನಡೆದದ್ದೆಲ್ಲವೂ ಒಳ್ಳೆಯದಕ್ಕೆ ಅಂತ. ಅಲ್ಲಿಗೆ ಬಂದು ನಿಂತಿದ್ದೀವಿ. ಆ ಮಾತಿನ ನಿಜವಾದ ಅರ್ಥ ಈಗ ನಮ್ಮ ಕಣ್ಮುಂದೆ ಇದೆ. ಇದು ವಿಧಿಯ ಮೇಲೆ ನಂಬಿಕೆ ಇಡೋದನ್ನ ಕಲಿಸುತ್ತೆ. ಸರಿ, ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು? ಮೊದಲನೇದಾಗಿ, ಯಾವುದೇ ಘಟನೆ ನಡೆದ ತಕ್ಷಣ ಅದಕ್ಕೆ ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ಲೇಬಲ್ ಹಾಕಬಾರ್ದು. ನಮ್ಮ ನೋಟ ತುಂಬಾನೇ ಸೀಮಿತ. ತಾಳ್ಮೆಯಿಂದ ಕಾದಾಗ ಮಾತ್ರ ದೊಡ್ಡ ಚಿತ್ರಣ ನಮಗೆ ಕಾಣೋದು. ಮತ್ತೆ ಕೆಲವೊಮ್ಮೆ ಶಾಪ ಅಂತ ನಾವು ಅಂದ್ಕೊಂಡಿದ್ದೆ ವೇಷ ಬದಲಾಯಿಸ್ಕೊಂಡು ಬಂದ ವರದಾನ ಆಗಿರುತ್ತೆ.
ಅಂದ್ರೆ ಕಥೆಯ ಸಾರಾಂಶ ತುಂಬಾನೇ ಸ್ಪಷ್ಟ. ನಾವು ಕೆಟ್ಟದ್ದು ಅನಿಷ್ಟ ಅಂತ ಯಾವುದನ್ನ ಅಂದ್ಕೊಳ್ತೀವೋ ಅದು ನಮ್ಮನ್ನ ಅದಕ್ಕಿಂತ ದೊಡ್ಡ ಅನಾಹುತದಿಂದ ಕಾಪಾಡೋಕೆ ಬಂದಿರುವ ಒಂದು ರಕ್ಷಾ ಕವಚ ಆಗಿರಬಹುದು. ಇಲ್ಲಿ ನೋಡಿ, ಆ ಮಗನ ಮುರಿದ ಕಾಲು ಯುದ್ಧದಲ್ಲಿ ಸಾಯೋ ಅಪಾಯದಿಂದ ಅವನನ್ನ ಪಾರು ಮಾಡ್ತು. ಈ ವಿಶ್ಲೇಷಣೆಯನ್ನ ಮುಗಿಸೋಕ್ಕಿಂತ ಮುಂಚೆ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ. ನಮ್ಮ ಜೀವನದಲ್ಲಿ ಸದ್ಯಕ್ಕೆ ಒಂದು ದುರದೃಷ್ಟದ ಹಾಗೆ ಕಾಣ್ತಿರೋ ಘಟನೆ ಹಿಂದೆ ಯಾವ ಕಾಣದ ವರದಾನ ಅಡಗಿಯಬಹುದು? ಸ್ವಲ್ಪ ಯೋಚನೆ ಮಾಡೋಣ. ಈ ಜ್ಞಾನದ ಬೆಳಕಲ್ಲಿ ನಮ್ಮ ಜೀವನವನ್ನು ನೋಡೋಕೆ ಪ್ರಯತ್ನಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.